ನಮಸ್ಕಾರ ಸ್ನೇಹಿತರೆ, ಈಜು ಮಂಜರಿಗೆ ಸ್ವಾಗತ. ನೋಡಿ, ಈ ಒಂದು ವಿಡಿಯೋದಲ್ಲಿ ರೈತರ ಖಾತೆಗೆ 13,500 ಹಣ ಬರಲಿದೆ. ಈ ಒಂದು ಹಣ ಬರಬೇಕಂದ್ರೆ ನೀವು ಯಾವ ಕೆಲಸ ಮಾಡಬೇಕು ಹಾಗೂ ಈ ಒಂದು 13,500 ಹಣ ಬರಬೇಕಂದ್ರೆ ಯಾವ ರೀತಿ ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಇನ್ನಿತರ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಮ್ಮ ಈಜು ಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಇಲ್ಲಿ PM ಕಿಸಾನ್ ಏನು ಸಮ್ಮಾನ್ ನಿಧಿ ಯೋಜನೆ ಇದೆ, ಈ ಒಂದು ಪ್ರಯೋಜನವನ್ನು ಪಡೆಯಲು ಸರ್ಕಾರವು ಒಂದು ಹೊಸ ಯೋಜನೆ ಅಡಿ ಈ KYCಯನ್ನು ಮತ್ತು ಏನು ಭೂ ದಾಖಲಾತಿಗಳ ಏನು ಪರಿಶೀಲನೆ ಇದೆ ಅದನ್ನು ಕಡ್ಡಾಯಗೊಳಿಸಿದೆ. ಈ ಒಂದು KYC ಮತ್ತು ಭೂ ದಾಖಲೆಗಳನ್ನು ಪರಿಶೀಲಿಸಿ ನಂತರ ನಿಮ್ಮ ಒಂದು ಖಾತೆಗೆ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡ್ತದೆ. ಇದು ನೀವು ಈ ಒಂದು 2 ಅಗತ್ಯಗಳು ಏನಿದ್ದಾವೆ, ಈ ಒಂದು 2 ನಿಯಮಗಳನ್ನು ನೀವು ಪೂರ್ಣಗೊಳಿಸದಿದ್ದರೆ ನಿಮ್ಮ ಒಂದು ಯೋಜನೆ ಲಾಭ ಆಗುವುದಿಲ್ಲ, ಅದು ಹಣ ನಿಮ್ಮ ಖಾತೆಗೆ ಬರುವುದಿಲ್ಲ. ಆದ್ದರಿಂದ ನೀವು KYC ಮತ್ತು ಏನು ದಾಖಲಾತಿ ಪರಿಶೀಲನೆ ಇರ್ತದೆ ಇದನ್ನು ನೀವು ಕಡ್ಡಾಯವಾಗಿ ಪೂರ್ಣಗೊಳಿಸಲೇಬೇಕಾಗ್ತದೆ. ಇದು ದೇಶದ ರೈತರಿಗೆ ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಏನು PM ನರೇಂದ್ರ ಮೋದಿ ಇದ್ದಾರೆ, ಅವರ ಒಂದು ಅಧೀನದಲ್ಲಿ ಈ ಒಂದು PM ಕಿಸಾನ್ ಯೋಜನೆ ಪ್ರಾರಂಭಗೊಂಡಿದೆ. ಇದು ಒಬ್ಬ ರೈತರಿಗೆ 13,500 ಹಣವನ್ನು ಒಂದು ಬರುತ್ತಂತೆ. ಆರ್ಥಿಕವಾಗಿ ದುರ್ಬಲವಾಗಿರುವ ಕೋಟ್ಯಾಂತರ ರೈತರಿಗೆ ಇದು ಒಂದು ಆರ್ಥಿಕ ನೆರವನ್ನು ನೀಡುವ ಸಲುವಾಗಿ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಒಂದು ಯೋಜನೆ ಏನಿದೆ, ಒಂದು ದೇಶದ ಬಡ ರೈತರಿಗೆ ಕೇಂದ್ರ ಸರ್ಕಾರದಿಂದ 6,000ಗಳ ಒಂದು ಆರ್ಥಿಕ ನೆರವನ್ನು ನೀಡಲಾಗ್ತಿದೆ. ಈ ಒಂದು 6,000 ಏನಿದೆ ಆರ್ಥಿಕ ಸಹಾಯ ಪ್ರತಿ ವರ್ಷ 3 ಕಂತುಗಳಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ. ಪ್ರತಿ ಕಂತಿನಡಿ ಒಂದು 2,000 ರೂಗಳನ್ನು ಡೆಬಿಟ್ ಕಾರ್ಡ್ ಮೂಲಕ ರೈತರ ಖಾತೆಗೆ ನೇರವಾಗಿ ವರ್ಗಾವಣೆಯಾಗಿ ಕಳಿಸಲಾಗ್ತಾ ಇದೆ. ಪ್ರತಿ ಕಂತನ್ನು 4 ತಿಂಗಳ ಅವಧಿಯಲ್ಲಿ 4 ತಿಂಗಳಿಗೊಮ್ಮೆ ಈ ಒಂದೊಂದು ಕಂತನ್ನು ಹಾಕ್ತಾ ಇದ್ದಾರೆ. ಇಲ್ಲಿವರೆಗೆ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಏನು ಯೋಜನೆ ಇದೆ, ಒಟ್ಟು 17 ಕಂತುಗಳನ್ನು ಮೊದಲೇ ಬಿಡುಗಡೆ ಮಾಡಲಾಗಿದೆ. ಕಳೆದ ತಿಂಗಳೊಂದು ಸಹ ಏನು ಜೂನ್ ತಿಂಗಳು 18ನೇ ತಾರೀಕರಂದು ಏನು ವಾರಣಾಸಿಯಲ್ಲಿ ಒಂದು ಕಿಸಾನ್ ಸಮ್ಮಾನ್ ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿಯವರು ಏನು ಯೋಜನೆ ಮಾಡಿದರು, ಈ ಒಂದು ಯೋಜನೆಯಲ್ಲಿ 17ನೇ ಕಂತಿನ ಚಾಲನೆಯನ್ನು ಸಹ ನೀಡಿದ್ದಾರೆ. 17 ಕಂತು ಏನು ಬಿಡುಗಡೆ ಮಾಡಿದ್ದಾರೆ, ಒಂದು ಕಂತುಗಳು ಇವಾಗಲೇ ಒಂದು ಕಂತು ಕಳೆದಾಗಿದೆ. ದೇಶಾದ್ಯಂತ ಕೋಟ್ಯಾಂತರ ಜನರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ 17 ಕಂತು ಮುಗಿದಿದೆ. ಹಾಗಾದರೆ 18ನೇ ಕಂತಿನ ಏನು ಬರೋದ್ರ ಸಲುವಾಗಿ ಈ ಒಂದು ಹಲವಾರು ರೈತರು, ಲಕ್ಷಾಂತರ ಕೋಟ್ಯಾಂತರ ರೈತರು ಈ ಒಂದು 18ನೇ ಕಂತಿನ ಸಲುವಾಗಿ ಕಾಯ್ತಾ ಇದ್ದಾರೆ. ಈ ವರದಿಗಳ ಪ್ರಕಾರ ಏನು ನ್ಯೂಸ್ ಚಾನಲ್ಗಳು ಅಥವಾ ಈ ವೆಬ್ಸೈಟು ಅಥವಾ ಬೇರೆ ಈ ಕಚೇರಿಗಳ ಮುಖಾಂತರ ಹೇಳುವುದಾದರೆ, ಕಿಸಾನ್ ಏನು ಸಮ್ಮಾನ್ ನಿಧಿ ಯೋಜನೆ ಇದೆ 18ನೇ ಕಂತು ಹಣವನ್ನು ಬಿಡುಗಡೆ ಮಾಡ್ತಾರೆ. ಇನ್ನು ಕೆಲವೇ ದಿವಸಗಳಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತದೆ. ಪ್ರಧಾನಮಂತ್ರಿ ಏನು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆ, ಈ ಒಂದು ಯೋಜನೆಯು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಲಭ್ಯವಿರುತ್ತದೆ. ನೋಡಿ, ಈ ಒಂದು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಇದು ಅನ್ವಯ ಆಗ್ತದೆ, ಬಾಕಿ ಬೇರೆ ಇದ್ದವರಿಗೆ ಇದು ಅನ್ವಯ ಆಗುವುದಿಲ್ಲ. ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆ, ಇದರ ಪ್ರಯೋಜನವನ್ನು ಪಡೆಯಲು ಸರ್ಕಾರ ಏನು 2 ಯೋಜನೆಗಳನ್ನು ತಂದಿದೆ. ಈ ಒಂದು KYC ಮಾಡಿಸೋದು ಮತ್ತು ಭೂ ದಾಖಲೆಗಳ ಒಂದು ಪರಿಶೀಲನೆಯನ್ನು ಕಡ್ಡಾಯಗೊಳಿಸಿದೆ. ಆದ್ದರಿಂದ ನೀವು ಈ 2 ಕಾರ್ಯಗಳನ್ನು ಸಂಪೂರ್ಣವಾಗಿ ಒಂದು ನಿಖರ ವಿವರಗಳ ಮೂಲಕ ಇದನ್ನು ಮಾಡಿಸಬೇಕಾಗ್ತದೆ. ನೋಡಿ, ಈ KYC ಮತ್ತು ಈ ದಾಖಲೆಗಳ ಒಂದು ಪರಿಶೀಲನೆ ಮಾಡಿಸದೇ ಇದ್ದರೆ ಈ PM ಕಿಸಾನ್ ಯೋಜನೆ ಏನಿದೆ ಇದರ ಒಂದು ಹಣವನ್ನು ನೀವು ಪಡೆಯಲು ಅನರ್ಹರಾಗ್ತೀರ. ಆದ್ದರಿಂದ ಈ ಒಂದು 2 ಕಾರ್ಯಗಳನ್ನು ಮಾಡಿದರೆ, ನೀವು ಈ ನಿಯಮಗಳನ್ನು ಪಾಲಿಸದಿದ್ದರೆ ನಿಮ್ಮ ಅಕೌಂಟಿಗೆ ಹಣ ಬರೋದಿಲ್ಲ. ಆದ್ದರಿಂದ ಈ 2 ಕಾರ್ಯಗಳನ್ನು ಅತಿ ಬೇಗನೆ ಈ 2 ಕೆಲಸಗಳನ್ನು ಮಾಡಿ ನಿಮ್ಮ ಹಣವನ್ನು ನಿಮ್ಮ ಖಾತೆಗೆ ಬರೋ ಹಾಗೆ ಮಾಡಿಕೊಳ್ಳಿ. ಇವಾಗಲೇ ತೆಲಂಗಾಣ ಸರ್ಕಾರ ಏನಿದೆ, ರೈತ ಒಂದು ಭರೋಸಾ ಯೋಜನೆ ಮೂಲಕ ರೈತರಿಗೆ ಖಾತೆಗೆ 15,000 ರೂಗಳನ್ನು ಸಿಗಲಿದೆ ಅಂತೇಳಿ ಅಲ್ಲಿ ರಾಜ್ಯ ಸರ್ಕಾರ ಹೇಳಿದೆ. ಅದೇ ರೀತಿಯಾಗಿ ಮುಂಗಾರು ಹಂಗಾಮಿನಿಂದಲೇ ಇದು ಜಾರಿಗೆ ಬರಲಿದೆ ಅಂತ ಹೇಳಿದರೆ, ಪ್ರತಿ ಎಕರೆಗೆ 7,500 ರೂಗಳಂತೆ ರೈತರ ಖಾತೆಗೆ ಜಮಾ ಮಾಡಲಾಗ್ತದೆ. ನೋಡಿ,
ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಅಥವಾ ರೈತರಿಗೆ ಸಂಬಂಧಪಟ್ಟಂಥ ಯೋಜನೆ ಆಗಿರ್ಬೋದು, ಮತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹಜ್ಯೋತಿ ಯೋಜನೆ ಆಗಿರ್ಬೋದು, ಈ ಥರ ಇನ್ನೂ ಹಲವಾರು ಯೋಜನೆಗಳು ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ಮಾಹಿತಿಗಳನ್ನು ನಾವು ಸರ್ಕಾರದ ಅಧೀನದಲ್ಲಿರುವ ಕಚೇರಿಗಳ ಮೂಲಕ ಮತ್ತು ವೆಬ್ಸೈಟ್ಗಳ ಮೂಲಕ ಸಂಪೂರ್ಣ ನಿಖರವಾದ ಮಾಹಿತಿಯನ್ನು ತಿಳಿದುಕೊಂಡು ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲ್ನ ಮೂಲಕ ತಿಳಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ ಏನು ಮೇಲೆ ಹೇಳಿದಂತೆ 2 ಕೆಲಸಗಳಿದ್ದಾವೆ, ನಿಮ್ಮ ಒಂದು ನಿಯಮಗಳಿದ್ದಾವೆ. ಈ KYC ಮಾಡಿಸೋದು ಮತ್ತು ಎಲ್ಲ ನಿಮ್ಮ ದಾಖಲಾತಿಗಳನ್ನು ಅವರಿಗೆ ಸಂಪೂರ್ಣವಾಗಿ ಪರಿಶೀಲಿಸುವುದಿದೆ. ಇದನ್ನು ನೀವು ಆದಷ್ಟು ಕಡಿಮೆ ಸಮಯದಲ್ಲಿ ನಿಮ್ಮ ಈ 2 ಯೋಜನೆಗಳನ್ನು ಕಾರ್ಯಗಳನ್ನು ಮುಗಿಸಿಕೊಳ್ಳಿ. ಈ 2 ಯೋಜನೆಗಳು ಮುಗಿದ ನಂತರ ನಿಮ್ಮ ಒಂದು ಖಾತೆಗೆ ಏನು 2,000 ಕಂತಿದೆ ಎಲ್ಲ ಒಟ್ಟಿಗೆ ಸೇರಿ ಒಂದು 13,500 ಒಟ್ಟಿಗೆ ಸಿಗಲಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯಜುಮಂಜರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.